ಪ್ರತಿ ವರ್ಷ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅಂತೆಯೇ ಕಳೆದ 13 ವರ್ಷಗಳಿಂದ ಮೈಸೂರಿನ ಸುತ್ತಮುತ್ತಲಿನ ಜನತೆಗೆ ಮಧುಮೇಹದ ಕುರಿತು ಭಾನವಿ ಆಸ್ಪತ್ರೆಯಿಂದ ಜಾಗೃತಿಯನ್ನ ಮೂಡಿಸಲಾಗುತ್ತದೆ. ಹಾಗೆಯೇ ಈ ವರ್ಷವೂ ಕೂಡ ಮೈಸೂರಿನ ಕುವೆಂಪು ನಗರದ ಭಾನವಿ ಆಸ್ಪತ್ರೆಯಲ್ಲಿ ವಿಶ್ವ ಮಧುಮೇಹ ದಿನಾಚರಣೆ ಕುರಿತು ಜೀವನದ ಎಲ್ಲ ಹಂತಗಳಲ್ಲಿಯೂ ಕೂಡ ಮಧುಮೇಹ ಎಂಬ ಘೋಷಣೆಯೊಂದಿಗೆ ಮಧುಮೇಹದ ಕುರಿತು ವಾಕಥಾನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವಾಕಥಾನ್ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಆಯುಕ್ತೆಯಾದಂತಹ ಸೀಮಾ ಲಾಟ್ಕರ್ ಅವರು ಉದ್ಘಾಟಿಸಿದರು. ಆಸ್ಪತ್ರೆಯಿಂದ 4 ಕಿಲೋಮೀಟರ್ ವರೆಗೆ ವಾಕಥಾನ್ ಮಾಡಲಾಗಿತ್ತು. ಇನ್ನು ಒಂದು ವಾಕಥಾನ್ ನಲ್ಲಿ ಸೀಮಾ ಲಾಟ್ಕರ್ ಅವರು ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಮೂಲಕ ಮಧುಮೇಹದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ವಾಕಥಾನ್ ಬಳಿಕ ದೃಶ್ಯ ಮಾಧ್ಯಮದವರಿಗೆ ಹೆಲ್ತ್ ಕಾರ್ಡ್ ಅನ್ನು ವಿತರಿಸಲಾಯಿತು. ಈ ಕುರಿತು ನಗರ ಪೊಲೀಸ್ ಆಯುಕ್ತೆಯಾದಂತಹ ಸೀಮಾ ಲಾಟ್ಕರ್ ಮತ್ತು ಭಾನವಿ ಆಸ್ಪತ್ರೆಯ ಎಂಡಿ ಆದಂತಹ ಡಾಕ್ಟರ್ ಎನ್ ವಿಜಯ್ ಚೆಲುವರಾಜ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಇವತ್ತಿನ ದಿನ ಭಾನವಿ ಹಾಸ್ಪಿಟಲ್ಸ್ ಅವರು ವರ್ಲ್ಡ್ ಡಯಾಬಿಟಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅವರು ಒಂದು ವಾಕಥಾನ್ ಅನ್ನ ಆರ್ಗನೈಸ್ ಮಾಡಿದ್ರು. ಇಟ್ಸ್ ಅ ಗುಡ್ ಮೆಸೇಜ್. ಅದು ವರ್ಲ್ಡ್ ಡಯಾಬಿಟಿಸ್ ಡೇ ದಿನ ವಾಕಥಾನ್ ಅರೇಂಜ್ ಮಾಡೋದು. It's a big message that keep walking, keep checking on your health ಅಂತ ಹೇಳಿ. ಸೊ ವರ್ಲ್ಡ್ ಡಯಾಬಿಟಿಕ್ ಡೇ ದಿನ ಅಲ್ಲಿ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಯಾವ ರೀತಿ ಡಯಾಬಿಟಿಸ್ ಈಗ ಪ್ರೆಸೆಂಟ್ ಏನು ಸ್ಟೇಜ್ ಇದೆ, ಯಾವ ರೀತಿ ಸ್ಟೇಟಸ್ ಇದೆ, ಯಾವ ರೀತಿ ಮಕ್ಕಳಿಗೆ ಬರ್ತಾ ಇದೆ, ದೊಡ್ಡವ್ರಿಗೆ ಯಾವ ರೀತಿ ಅವರು ಅದನ್ನು ಕೇರ್ ತಗೋಬೇಕು ಅಂತ ಹೇಳಿ. ಇಟ್ಸ್ ಅ ಗುಡ್ ಪ್ರೋಗ್ರಾಮ್. ಸೊ ಐ ಕಂಗ್ರ್ಯಾಚುಲೇಟ್ ಭಾನವಿ ಹಾಸ್ಪಿಟಲ್ಸ್. ಮತ್ತು ಅವರು ತುಂಬ ಚೆನ್ನಾಗಿ ಅವರ ಹಾಸ್ಪಿಟಲ್ಸಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಮತ್ತು ಅವರು ಮೆಡಿಕಲಿ ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಕಳೆದ 13 ವರ್ಷದಿಂದ ನಾವು ಈ ಭಾನವಿ ಆಸ್ಪತ್ರೆಯನ್ನು ಮೈಸೂರಿನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕೈಗೆಟುಕುವುದರಲ್ಲಿ ಇತ್ತೀಚೆಗೆ ಬೆಳವಣಿಗೆಯಲ್ಲಿ ಹೊಸ ಡಿಪಾರ್ಟ್ಮೆಂಟ್ಗಳನ್ನು ಓಪನ್ ಮಾಡಿದ್ದೀವಿ. ಮುಖ್ಯವಾಗಿ ಪೇನ್ ಕ್ಲಿನಿಕ್ ಅಂತ ಓಪನ್ ಮಾಡಿರೋಂಥದ್ದು. ಇದರಲ್ಲಿ ನಮ್ಮ ಡಾಕ್ಟರ್ ಯುವರಾಜ್ ಶಾಸ್ತ್ರಿ ಅವರ ಲೀಡರ್ಶಿಪ್ಪಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಪೇನ್ ಕ್ಲಿನಿಕಲ್ಲಿ ನಾವು ಪ್ಯಾಲಿಯೇಟಿವ್ ಪೇನ್ ಕೇರ್ ಇರ್ಬೋದು, ಇಲ್ಲ ಕ್ರೋನಿಕ್ ಪೇನ್ ಕೇರ್ ಇವುಗಳನ್ನ ಅಡ್ರೆಸ್ ಮಾಡ್ತೀವಿ. ಇದರಿಂದ ರೋಗಿಗಳಿಗೆ ನೋವಿಂದ ಆದಷ್ಟು ಬೇಗ ಮುಕ್ತರಾಗಿ ಅವಕಾಶ. ಅದೇ ರೀತಿ ಫಿಸಿಯೋಥೆರಪಿನ ನಾವು ಅಪ್ಗ್ರೇಡ್ ಮಾಡಿದ್ದೀವಿ. ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ಗಳನ್ನ ಅಡಾಪ್ಟ್ ಮಾಡ್ತೀವಿ. ಇದರಲ್ಲೂ ಸಹ ಪ್ಯಾಲಿಯೇಟಿವ್ ಕೇರ್ ಇರ್ಬೋದು, ಇಲ್ಲ ನೋವಿಗೆ ಸಂಬಂಧಪಟ್ಟಿದ್ದು, ಮೇನಾಗಿ ಮೂಳೆಗೆ ಸಂಬಂಧಪಟ್ಟಿದ್ದು, ನರರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಥ ವ್ಯಾಯಾಮಗಳು ಹಾಗೂ ಥೆರಪಿಗಳನ್ನ ಇನ್ವಾಲ್ವ್ ಮಾಡ್ತೀವಿ. ಇನ್ನೊಂದು ಒಳ್ಳೆ ಮುಖ್ಯವಾದ ಮೈಲ್ಸ್ಟೋನ್ ಅಂದರೆ ನಮಗೆ ಈ ವರ್ಷ 2 ಮೆಡಿಸಿನ್ DNB ಸೀಟ್ಗಳು ಸಿಕ್ಕಿರೋಂಥದ್ದು. ಅದು ಅತಿ ಶೀಘ್ರದಲ್ಲೇ ನಮಗೆ ಅನಸ್ತೇಷಿಯಾ DNB ಸೀಟ್ಗಳು ಸಿಗ್ತವೆ. ಈ DNB ಸಿಗೋದ್ರಿಂದ ಈಗ ನಾವು ಮುಂದಕ್ಕೆ ಬರೀ ಪೇಷಂಟ್ನ ಟ್ರೀಟ್ ಮಾಡೋದಂತೆ ಪೇಷಂಟ್ನ ಟ್ರೀಟ್ ಮಾಡೋವಂಥ ವೈದ್ಯರನ್ನು ಸೊಸೈಟಿಗೆ ಕೊಡ್ತಾ ಇದ್ದೀವಿ. ಅದು ನಮ್ಮದು ಒಂದು ಅಚೀವ್ಮೆಂಟ್. ಮೈಸೂರಿನಲ್ಲಿ ನಮ್ಮದು 3ನೇ ಆಸ್ಪತ್ರೆ ಮೆಡಿಸಿನ್ DNB ಸಿಕ್ಕಿರೋಂಥದ್ದು. ಅದು ಬಿಟ್ಟರೆ ಖುಷಿ ವಿಷಯ ಇನ್ನೂ ದೊಡ್ಡ ಖುಷಿ ವಿಷಯ ಅಂದರೆ ನಾವು ಒಂದು ಹೊಸ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ನ ಕಟ್ತಾ ಇದ್ದೀವಿ. ಹಾಗೆ ಪ್ರಾರಂಭ ಆಗಿದೆ. ಇನ್ನು 8 ತಿಂಗಳಲ್ಲಿ ಅದು ಮುಗಿಯುತ್ತೆ. ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆದರೆ ಈಗ ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಒಂದು ಬ್ಲಾಕ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮುಖ್ಯವಾಗಿ ಕಾರ್ಡಿಯಾಲಜಿ ಅಂದರೆ ಕ್ಯಾತ್ ಲ್ಯಾಬ್ ಹಾಗೂ ಕಾರ್ಡಿಯಾಕ್ ಸರ್ಜಿಕಲ್ ಓಟಿ ಎರಡೂ ಇರುತ್ತೆ. ಭಾಳ ಹಾಸ್ಪಿಟಲ್ಗಳಲ್ಲಿ ಬರೀ ಕ್ಯಾತ್ ಲ್ಯಾಬ್ ಇರುತ್ತೆ. ಕ್ಯಾತ್ ಲ್ಯಾಬಲ್ಲಿ ತೊಂದರೆ ಆಗೋಂಥ ಏನಾದರೂ ಮಧ್ಯದಲ್ಲಿ ತೊಂದರೆ ಆದರೆ ಇಮಿಡಿಯೇಟಾಗಿ ಕಾರ್ಡಿಯಾಕ್ ಸರ್ಜರಿ ಓಟಿ ಬೇಕಾಗುತ್ತೆ. ಆ ಸೌಲಭ್ಯ ನಮ್ಮ ಹಾಸ್ಪಿಟಲಲ್ಲಿ ಒದಗಿಸ್ತಾ ಇದ್ದೀವಿ. ಅದು ಬಿಟ್ಟು ಈಗ ನಮ್ಮದು 100 ಹಾಸಿಗೆ ಸೂಪರ್ ಸ್ಪೆಷಾಲಿಟಿ ಈ ಹೊಸ ಬ್ಲಾಕಲ್ಲಿ ಇನ್ನೂ 50 ಎಕ್ಸ್ಟ್ರಾ ಬೆಡ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಡೆಡಿಕೇಟೆಡ್ ಸೂಪರ್ ಸ್ಪೆಷಾಲಿಟಿ OPDಗಳಿದೆ. MRI ಸ್ಕ್ಯಾನ್ ಅಳವಡಿಸ್ತಾ ಇದ್ದೀವಿ. ಹೆಡ್ ಬ್ಯಾಂಕ್ ಹಾಕ್ತಾ ಇದ್ದೀವಿ.
ಹಾಗೂ ಮೈಸೂರಲ್ಲೇ ಫಸ್ಟ್ ಆಗಿ ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಡೆಡಿಕೇಟೆಡ್ ವೂಲ್ ಕೇರ್ ಯೂನಿಟ್ನ ಪ್ರಾರಂಭಿಸ್ತಾ ಇದ್ದಾರೆ. ಇದೇನಂದರೆ ಎಲ್ಲ ರೀತಿ ಎಕ್ವಿಪ್ಮೆಂಟ್ಗಳು ಬೆಂಗಳೂರಲ್ಲಿ ಏನು ಅವೈಲಬಲ್ ಇದೆ ಅದೆಲ್ಲನೂ ಮೈಸೂರಲ್ಲೂ ಪ್ರಾರಂಭಿಸ್ತಾ ಇದ್ದಾರೆ. ಇದರಿಂದ ಗಾಯಗಳನ್ನ ಬೇಗ ಗುಣಪಡಿಸ್ಬೋದು ಅಥವಾ ಗಾಯಗಳಾಗಿದ್ದಲ್ಲಿ ಬಹಳ ಸತಿ ಸಕ್ಕರೆ ಕಾಯಿಲೆ ಇರೋಂಥವ್ರು ಅಥವಾ ವ್ಯಾಸ್ಕ್ಯುಲರ್ ತೊಂದರೆ ಇರೋಂಥವ್ರು ಕಾಲನ್ನೇ ಕಳ್ಕೋಬೇಕಾಗುತ್ತೆ. ಈ ಚಿಕಿತ್ಸೆಯಿಂದ ಅವ್ರನ್ನ ಕಾಲನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಅವರಿಗೆ ಒಂದು ಅವಕಾಶ ಕೊಡ್ತೀವಿ. ಬಳಿಕ ಸೀನಿಯರ್ ಫಿಸಿಷಿಯನ್ ಕನ್ಸಲ್ಟೆಂಟ್ ಆದಂತಹ ಚಂದನ್ ಕುಮಾರ್ ಎಚ್ಎನ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನವೆಂಬರ್ 14 ಸರ್ ಫ್ರೆಡ್ರಿಕ್ ಬೆಂಟಿಂಗ್ ಇನ್ಸುಲಿನ್ ಆವಿಷ್ಕಾರರ ಅಲ್ಲಿ ಒಬ್ಬರಾದ ಸರ್ ಫ್ರೆಡ್ರಿಕ್ ಬೆಂಟಿಂಗ್ ಅನ್ನೋರ ಸೈಂಟಿಸ್ಟ್ನ ಹುಟ್ಟುಹಬ್ಬದವಾದ ನವೆಂಬರ್ 14 ವಿಶ್ವದಾದ್ಯಂತ ವಿಶ್ವ ಮಧುಮೇಹ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಒಂದೊಂದು ವಿಶೇಷವಾದ ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಈ ಜನಜಾಗೃತಿ ಕಾರ್ಯಕ್ರಮಗಳಲ್ಲಿ. ಹಾಗೆ ಈ ವರ್ಷ ಡಯಾಬಿಟೀಸ್ ಅಕ್ರಾಸ್ ಲೈಫ್ ಸ್ಟೇಜಸ್ ಅನ್ನೋ ಒಂದು WHO ಕರೆ ಕೊಟ್ಟಿರುವ ಮುಖ್ಯಾಂಶದ ಜೊತೆಗೆ ಜನಜಾಗೃತಿಯನ್ನು ಮೂಡಿಸಲಾಗ್ತಿದೆ. ಡಯಾಬಿಟೀಸ್ ಅಕ್ರಾಸ್ ಲೈಫ್ ಸ್ಟೇಜ್ ಅಂತ ಹೇಳಿದ್ರೆ ಜೀವನದ ಹಂತಗಳಾದ್ಯಂತ ಮಧುಮೇಹದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು, ಹೇಗೆ ತಡೆಗಟ್ಟಬೇಕು, ಹೇಗೆ ಅತಿ ಶೀಘ್ರವಾಗಿ ಅದನ್ನು ಕಂಡುಕೊಳ್ಬೇಕು, ಹಾಗೂ ಅದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಅಥವಾ ರೋಗಲಕ್ಷಣಗಳು ಉಲ್ಬಣ ಆಗದೇ ಇರೋ ಹಾಗೆ ಹೇಗೆ ತಡೆಗಟ್ಟಬಹುದು. ಡಯಾಬಿಟೀಸ್ ಒಂದು ಬಹಳ ಪ್ರಮುಖವಾದ ಕಾಯಿಲೆ. ಅದು ದೇಹದ ಅಂಗಾಂಗಗಳು ಎಲ್ಲ ಅಂಗಾಂಗಗಳನ್ನು ನರನಾಡಿಗಳನ್ನು ಡ್ಯಾಮೇಜ್ ಮಾಡ್ತಾ ತಲೆಯಿಂದ ಕಾಲಿನವರೆಗೂ ದೇಹದ ಎಲ್ಲ ಪಾರ್ಟ್ಗಳನ್ನು ಕೂಡ ಸಮಸ್ಯೆಗೆ ಈಡು ಮಾಡ್ಬೋದಾದಂಥ ಒಂದು ಕಾಯಿಲೆ. ಆದರೆ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಅದರ ಬಗ್ಗೆ ಸರಿಯಾದ ಅರಿವು ಮೂಡಿಸ್ಕೊಂಡಿದ್ದೆ. ಅದರಲ್ಲಿ ಅದನ್ನು ಸರಿಯಾಗಿ ನಾವು ಪ್ರಿವೆನ್ಷನ್ ಮೆಷರ್ಸ್ ಇರ್ಬೋದು ಅಥವಾ ಅದನ್ನು ಹೇಗೆ ತಡೆಗಟ್ಟೋದು, ಉತ್ತಮವಾದ ಆರೋಗ್ಯ ಪದ್ಧತಿ ಮತ್ತು ವ್ಯಾಯಾಮಗಳನ್ನು ಅಳವಡಿಸ್ಕೊಂಡ್ರೆ ಅದನ್ನು ಭಾಳ ಸುಲಭವಾಗಿ ಮತ್ತು ಆವಿಷ್ಕಾರಗಳಿಂದ ಅವೈಲೇಬಲ್ ಇರುವಂತಹ ಮೆಡಿಸಿನ್ಸ್ ಇವೆಲ್ಲದರಿಂದ ಭಾಳ ಸುಲಭವಾಗಿ ನಾರ್ಮಲ್ ಜೀವನವನ್ನು ನಡೆಸ್ಬೋದು ಡಯಾಬಿಟಿಸ್ ಇದ್ದರೂ ಕೂಡ. ಆದರೆ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಉಂಟಾಗಿ ಅದನ್ನು ಅಳವಡಿಸ್ಕೊಳ್ಳೋದು ಒಂದೇ ಬಹುಮುಖ್ಯವಾಗಿ ಬೇಕಾಗಿರೋದು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ಒಂದು ವಾಕಥಾನ್ ಕಾರ್ಯಕ್ರಮದಲ್ಲಿ ಭಾನವಿ ಆಸ್ಪತ್ರೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು.